ಜಮೀರ್ ಡಮಾರ್ ಅನ್ನೋ ತರ ಇದ್ದಂತ ವಾತಾವರಣ ಇವತ್ತು ಬದಲಾಗಿದೆ. ಇವತ್ತು ಜಮೀರ್ ಬಚಾವ್ ಅನ್ನೋ ತರ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಹೂಡಿರುವ ತಂತ್ರಕ್ಕೆ ಸಿದ್ದರಾಮಯ್ಯ ಕೊಟ್ಟಿರೋ ತಿರುಗೇಟ್ ಅಂತದ್ದು. ಹೈಕಮಾಂಡ್ ಸಿದ್ದರಾಮಯ್ಯ ಹೇಳಿದಕ್ಕೆಲ್ಲದಕ್ಕೂ ಓಕೆ ಅಂತ ಇರೋದು ಯಾಕೆ? ಜಮೀರ್ ಅವರನ್ನ ಸಂಪುಟದಲ್ಲಿ ಉಳಿಸಿಕೊಳ್ಳುವತ್ತ ಯಶಸ್ವಿಯಾಗಿದ್ದಾರೆ. ಟಗರು ಸಿದ್ದರಾಮಯ್ಯನವರ ದಿಟ್ಟ ಹೆಜ್ಜೆ. ಜಮೀರ್ ಖಾನ್ ಬಚಾವ್ ಆದ್ರೆ ಹಟಾವ್ ಅನ್ನೋದು ಯಾರನ್ನ ಹಾಗಾದ್ರೆ? ಹಟಾವ್ ಅನ್ನೋದು ಯಾರನ್ನ ಹಾಗಾದ್ರೆ? ಹಟಾವ್ ಅನ್ನೋದು ಯಾರನ್ನ ಹಾಗಾದ್ರೆ? ಲೇಡೀಸ್ ಅಂಡ್ ಜೆಂಟಲ್ಮನ್, ನಿನ್ನೆವರೆಗೂ ಜಮೀರ್ ಡಮಾರ್ ಅನ್ನೋ ಥರ ಇದ್ದಂಥ ವಾತಾವರಣ ಇವತ್ತು ಬದಲಾಗಿದೆ. ಇವತ್ತು ಜಮೀರ್ ಬಚಾವ್ ಅನ್ನೋ ಥರ ಆಗ್ತಾ ಇದೆ. ಏನಾಯಿತು ಹಾಗಾದರೆ? ಡಿ.ಕೆ. ಶಿವಕುಮಾರ್ ಹೂಡಿರುವ ತಂತ್ರಕ್ಕೆ ಸಿದ್ದರಾಮಯ್ಯ ಕೊಟ್ಟಿರೋ ತಿರುಗೇಟ್ ಅಂತದ್ದು. ಡಿ.ಕೆ. ಶಿವಕುಮಾರ್ ಅವರ ಲೆಕ್ಕವನ್ನು ಚುಕ್ತ ಮಾಡಿರೋ ಸಿದ್ದರಾಮಯ್ಯನವರು ಉಪಯೋಗಿಸಿರೋ ದಾಳ ಯಾವುದು ಹಾಗಾದರೆ? ಡಿ.ಕೆ. ಶಿವಕುಮಾರ್ ಮುಟ್ಟಿ ನೋಡಿಕೊಳ್ಳುವಂತೆ ಸಿದ್ದರಾಮಯ್ಯನವರು ಯಾವ ರೀತಿ ತಂತ್ರವನ್ನು ಪ್ರಯೋಗಿಸಿ ಜಮೀರ್ ಅಹಮದ್ ಖಾನ್ ಅವ್ರನ್ನ ಬಚಾವ್ ಮಾಡಿಕೊಂಡ್ರು? ಹೈಕಮಾಂಡ್ ಸಿದ್ದರಾಮಯ್ಯ ಹೇಳಿದಕ್ಕೆಲ್ಲದಕ್ಕೂ ಓಕೆ ಅಂತ ಇರೋದು ಯಾಕೆ? ಇದು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮ. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ರಾಜಕೀಯ ಬೆಳವಣಿಗೆಗಳು ಬದಲಾಗ್ತಾ ಇದ್ದಾವೆ. ಇವತ್ತು ಒಂದು ಲೆಕ್ಕ ಇದ್ರೆ ನಾಳೆ ಮತ್ತೊಂದು ಲೆಕ್ಕ ಅನ್ನೋ ಥರ ಆಗ್ತಾ ಇದೆ. ಇವತ್ತು ಸೇರು ಅಂದವರು ನಾಳೆ ಸವ್ವಾ ಸೇರು ಅಂತಿದ್ದಾರೆ. ಇವತ್ತು ಏಟಿಗೆ ನಾಳೆ ಪ್ರತಿ ಏಟು ಎದುರೇಟನ್ನು ಕೊಡ್ತಾ ಇದ್ದಾರೆ. ವಿರೋಧ ಪಕ್ಷಗಳು ಆಡಳಿತ ಪಕ್ಷಗಳ ನಡುವಿನ ಹೋರಾಟ ಇದಲ್ಲ. ಆಡಳಿತ ಪಕ್ಷದಲ್ಲೇ ಎರಡು ಬಣಗಳ ನಡುವಿನ, ಎರಡು ಮದಗಜಗಳ ನಡುವಿನ ಗುದ್ದಾಟ, ಕಾದಾಟ, ಕೆಸರೆರ ಚಾಟ. ಅವಕಾಶ ಸಿಕ್ಕಾಗಲೆಲ್ಲ ಸಿದ್ದರಾಮಯ್ಯನವರ ಬಣಕ್ಕೆ ಟಾಂಗ್ ಕೊಡ್ತಾ ಇರುವಂಥ ಡಿ.ಕೆ. ಶಿವಕುಮಾರ್ಗೆ ಈಗ ಸರಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಈ ಹಿಂದೆ ಕೆ.ಎನ್. ರಾಜಣ್ಣ ಅವ್ರನ್ನ ಇದೇ ವಿಚಾರವಾಗಿ ಇದೇ ಅಂಶವನ್ನಿಟ್ಕೊಂಡು ಸಂಪುಟದಿಂದ ಕಿತ್ತು ಹಾಕುವಲ್ಲಿ ಯಶಸ್ವಿಯಾಗಿದ್ದಂಥ ಡಿ.ಕೆ. ಶಿವಕುಮಾರ್ ಜಮೀರ್ ಅವ್ರನ್ನ ಸಂಪುಟದಿಂದ ಹೊರಗೆ ಹಾಕಬೇಕು ಅನ್ನೋ ವಿಚಾರದಲ್ಲಿ ಸೋತು ಸುಣ್ಣವಾಗಿದ್ದಾರೆ. ಕಾರಣ ಮತ್ತದೇ ಟಗರು ಸಿದ್ದರಾಮಯ್ಯನವರ ದಿಟ್ಟ ಹೆಜ್ಜೆ. ಡಿ.ಕೆ. ಶಿವಕುಮಾರ್ ಮುಟ್ಟಿ ನೋಡಿಕೊಳ್ಳುವಂತೆ ಪ್ರತಿ ಏಟನ್ನು ಕೊಟ್ಟಿರುವಂಥ ಸಿದ್ದರಾಮಯ್ಯನವರು ಜಮೀರ್ ಅವರನ್ನ ಸಂಪುಟದಲ್ಲಿ ಉಳಿಸಿಕೊಳ್ಳುವತ್ತ ಯಶಸ್ವಿಯಾಗಿದ್ದಾರೆ. ಎಸ್ ವೀಕ್ಷಕರೇ, ದಾವಣಗೆರೆ ಚುನಾವಣೆಯಲ್ಲಿ, ಬಾಗಲಕೋಟೆ ಉಪಚುನಾವಣೆಯಲ್ಲಿ ಹಲವು ವಿಚಿತ್ರ ಬೆಳವಣಿಗೆಗಳು ನಡೆದಿವೆ. ದಾವಣಗೆರೆಯಲ್ಲಿ ಲಿಂಗಾಯತ್ ಕ್ಯಾಂಡಿಡೇಟ್ಗೆ ಕಾಂಗ್ರೆಸ್ ಮಣೆ ಹಾಕಿದರೆ, ಬಾಗಲಕೋಟೆಯಲ್ಲಿ ಅಹಿಂದ ಕ್ಯಾಂಡಿಡೇಟ್ಗೆ ಅಂದರೆ ಕುರುಬ ಸಮುದಾಯದ ಕ್ಯಾಂಡಿಡೇಟ್ಗೆ ಕಾಂಗ್ರೆಸ್ ಮಣೆ ಹಾಕಿದೆ. ಇದಕ್ಕೆ ವಿರುದ್ಧವಾಗಿ ಬಿಜೆಪಿ ದಾವಣಗೆರೆಯಲ್ಲಿ ಅಹಿಂದ ಕ್ಯಾಂಡಿಡೇಟ್ಗೆ ಅಂದರೆ ಗಂಗಾಮತ ಅವರಿಗೆ ಮಣೆ ಹಾಕಿದರೆ, ಬಾಗಲಕೋಟೆಯಲ್ಲಿ ಲಿಂಗಾಯತ್ ಕ್ಯಾಂಡಿಡೇಟ್ಗೆ ಮಣೆ ಹಾಕಿತ್ತು. ಆದರೆ ಲೆಕ್ಕಾಚಾರಗಳು ಬೇರೆ ರೀತಿ ಇದೆ. ಸರ್ವೆ ರಿಪೋರ್ಟ್ ಪ್ರಕಾರ, ಕಾಂಗ್ರೆಸ್ನ ಸೀಕ್ರೆಟ್ ಗುಪ್ತ ವರದಿಯ ಪ್ರಕಾರ ಕಾಂಗ್ರೆಸ್ಗೆ 2 ಸ್ಥಾನಗಳಲ್ಲಿ ಹಿನ್ನಡೆಯಾಗುತ್ತೆ ಅನ್ನೋ ರಿಪೋರ್ಟ್ ಬಂದ ತಕ್ಷಣ ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆಗಳು ಗರಿಗೆದರಿದವು. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಸೋಲಿಗೆ ಜಮೀರ್ ಅಹಮದ್ ಖಾನ್ ಕಾರಣ ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಒನ್ ಲೈನ್ ಅಜೆಂಡಾ ಆಗಿತ್ತು. ಕಾರಣ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯನವರಿಗೆ ಪರಮಾಪ್ತರು. ಜಮೀರ್ ಅಹಮದ್ ಖಾನ್ ಅವ್ರನ್ನ ಟಾರ್ಗೆಟ್ ಮಾಡಿದರೆ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡ್ದಂಗಿರುತ್ತೆ. ಜಮೀರ್ ಅಹಮದ್ ಖಾನ್ ಹೆಗಲ ಮೇಲೆ ಬಂದೂಕಿಟ್ಟು ಸಿದ್ದರಾಮಯ್ಯನವರಿಗೆ ಗುರಿ ಇಡಬೇಕು ಅನ್ನೋ ಡಿ.ಕೆ. ಶಿವಕುಮಾರ್ ಅವರ ಆಸೆ ಫಲಿಸಲೇ ಇಲ್ಲ. ಹೈಕಮಾಂಡ್ಗೆ ವಾಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸಿದ್ದರಾಮಯ್ಯನವರು ಯಶಸ್ವಿಯಾಗಿದ್ದಾರೆ. ಜಮೀರ್ ಅಹಮದ್ ಖಾನ್ ದಾವಣಗೆರೆ ಚುನಾವಣೆಯಲ್ಲಿ ಯಾವುದೇ ರೀತಿಯ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿಲ್ಲ ಅಂತ ಸಾಬೀತುಪಡಿಸುವಲ್ಲಿ ಸಿದ್ದರಾಮಯ್ಯನವರು ಯಶಸ್ವಿಯಾಗಿದ್ದಾರೆ. ಕಾರಣ ಜಮೀರ್ ಅಹಮದ್ ಖಾನ್ ಈಗ ಸೇಫ್ ಅನ್ನೋ ಥರ ವಾತಾವರಣ ನಿರ್ಮಾಣವಾಗಿದೆ. ಜಮೀರ್ ಖಾನ್ ಬಚಾವ್ ಆದರೆ ಹಟಾವ್ ಅನ್ನೋದು ಯಾರನ್ನ ಹಾಗಾದರೆ? ಡಿ.ಕೆ. ಶಿವಕುಮಾರ್ ಈಗಾಗಿರುವ ಹಿನ್ನಡೆಗೆ ಯಾವ ರೀತಿಯ ಪ್ರತಿತಂತ್ರವನ್ನು ಪ್ರಯೋಗಿಸುತ್ತಾರೆ? ಯಾವ ರೀತಿಯ ಅಸ್ತ್ರಗಳು ಡಿ.ಕೆ. ಶಿವಕುಮಾರ್ ಪ್ರಣಾಳಿಕೆಯಲ್ಲಿವೆ? ಸಿದ್ದರಾಮಯ್ಯ ವರ್ಸಸ್ ಡಿ.ಕೆ. ಶಿವಕುಮಾರ್ ಅನ್ನುವ ಈ ಹೋರಾಟ ಯಾವ ದಿಕ್ಕಿನತ್ತ ಹೊರಳುತ್ತೆ?
ಎನ್ನೋದನ್ನು ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.